ಒಟ್ನಲ್ಲಿ ಧರ್ಮಸ್ಥಳದಲ್ಲಿ ಶವಗಳನ್ನು ಹೂತಿಟ್ಟಂತಹ ಒಂದು ಪ್ರಕರಣ ಸಾಕಷ್ಟು ಸದ್ದು ಮಾಡಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ರಾಜಕೀಯ ಜಟಾಪಟಿಗಳು ಕೂಡ ನಡೀತಾ ಇರುವಂಥದ್ದನ್ನು ನೋಡ್ತಾ ಇದ್ದೀವಿ. ಹಾಗೆ ಧರ್ಮಸ್ಥಳದಲ್ಲಿ ಹಾಗಾದರೆ ಏನು ಬೆಳವಣಿಗೆಗಳು ಇವತ್ತು ನಡೀತಾ ಇದೆ? SIT ಒಂದು ಕಡೆ ವಿಚಾರಣೆಯನ್ನು ತೀವ್ರಗೊಳಿಸಿದೆ. ಇದರ ಬೆನ್ನಲ್ಲೇ ತಿಮ್ಮರೋಡಿಯವರ ಒಂದು ತಿಮ್ಮರೋಡಿಯನ್ನು ಬಂಧನ ಮಾಡಿ ಈಗಾಗಲೇ ಜೈಲಿಗೆ ಹಾಕಲಾಗಿದೆ. ಇನ್ನು ನಾಳೆ ಬಹುಶಃ ಬೇಲ್ ಅವರ ಭವಿಷ್ಯ ನಿರ್ಧಾರವಾಗಲಿಕ್ಕಿದೆ. ಇನ್ನೊಂದು ಕಡೆ ಗಿರೀಶ್ ಮಠಣ್ ಅವರು ಕೂಡ ಇವತ್ತು ಸ್ವತಃ ಸ್ಟೇಷನ್ಗೆ ಬಂದಿದ್ದಾರೆ. ಯಾಕಂದ್ರೆ ನನ್ನ ಮೇಲೂ ಕೂಡ FIR ಆಗಿದೆ, ಯಾವುದೇ ಕ್ಷಣದಲ್ಲಿ ಬೇಕಾದರೂ ಅರೆಸ್ಟ್ ಮಾಡ್ಬೋದು. ಸೊ ಹಾಗಾಗಿ ನಿಮಗೆ ಯಾಕೆ ಅಷ್ಟು ತಾಪತ್ರಯ, ನಾನೇ ಬರ್ತೀನಿ ಅಂತೇಳಿ ಹೇಳ್ತಾ ಗಿರೀಶ್ ಮಠಣ್ಣನವರು ಪೊಲೀಸ್ ಸ್ಟೇಷನ್ಗೆ ಹೋಗಿದ್ರು. ಇನ್ನೊಂದು ಕಡೆ ಸಮೀರ್ಗೆ ನಿನ್ನೆ ನಿರೀಕ್ಷಣಾ ಜಾಮೀನು ಏನು ಸಿಕ್ತು, ಅದರಲ್ಲಿ ಕೆಲವೊಂದಷ್ಟು ಷರತ್ತುಗಳನ್ನು ಕೋರ್ಟ್ ವಿಧಿಸಿದೆ. ಹಾಗಾದರೆ ಆ ಷರತ್ತುಗಳಲ್ಲಿ ಏನೇನಿದೆ, ಜೊತೆಗೆ ಈ ಧರ್ಮಸ್ಥಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೇರೆ ಬೇರೆ ಆ್ಯಂಗಲ್ಗಳಲ್ಲಿ ನಡೀತಾ ಇರುವಂಥ ಒಂದು ತನಿಖೆ, ಹಾಗೆ ತಿಮ್ಮರೋಡಿ, ಗಿರೀಶ್ ಮಠಣ್ಣನವರು, ಸಮೀರ್, ಈ ಎಲ್ಲರ ವಿಚಾರವಾಗಿ ಇವತ್ತು ಏನೆಲ್ಲ ಡೆವಲಪ್ಮೆಂಟ್ಸ್ ಆಗಿದೆ ಬನ್ನಿ ನೋಡೋಣ. ಒಬ್ಬೊಬ್ಬರಿಗೆ ಒಂದೊಂದು ಸಂಕಷ್ಟ. ಒಬ್ರು ಜೈಲು ಸೇರಿದ್ರೆ ಮತ್ತೊಬ್ಬರ ವಿರುದ್ಧ FIR, ಇನ್ನೊಬ್ಬರಿಗೆ ಷರತ್ತುಬದ್ಧ ಜಾಮೀನು. ಹೌದು, ಧರ್ಮಸ್ಥಳದ ವಿಚಾರವಾಗಿ ಹೋರಾಟ ನಡೆಸಿದವರಿಗೆ ಸಂಕಷ್ಟ ಶುರುವಾಗಿದೆ. ಅನೇಕ ವರ್ಷಗಳಿಂದ ಹೋರಾಡಿಕೊಂಡು ಬಂದ ಮಹೇಶ್ ಶೆಟ್ಟಿ ತಿಮ್ಮರೋಡಿ ನಿನ್ನೆಯಷ್ಟೇ ಜೈಲು ಸೇರಿದ್ದಾರೆ. ಇಷ್ಟೇ ಅಲ್ಲದೆ ತಿಮ್ಮರೋಡಿ ಜೊತೆಗೆ ಕಾಣಿಸಿಕೊಂಡಿದ್ದವರಿಗೂ ಸಂಕಷ್ಟಗಳು ಎದುರಾಗಿದೆ. ಯಾರ್ಯಾರಿಗೆ ಏನೇನು ಸಂಕಷ್ಟ ಅನ್ನೋದನ್ನ ಎಳೆಯಾಗಿ ತೋರಿಸ್ತೀವಿ ನೋಡಿ. ಮಹೇಶ್ ಶೆಟ್ಟಿ ತಿಮ್ಮರೋಡಿಗೆ 10444 ಖೈದಿ ನಂಬರ್. ಧರ್ಮಸ್ಥಳದ ವಿಚಾರವಾಗಿ ಮಹೇಶ್ ತಿಮ್ಮರೋಡಿ ಅನೇಕ ವರ್ಷಗಳಿಂದ ಪ್ರತಿಭಟಿಸುತ್ತಾ ಬಂದಿದ್ದಾರೆ. ಕೆಲ ದಿನಗಳ ಹಿಂದೆನೂ ಬಿಜೆಪಿ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ BL ಸಂತೋಷರನ್ನ ಟೀಕಿಸಿದ್ದರು, ಬಾಯಿಗೆ ಬಂದಂತೆ ನಿಂದಿಸಿದ್ದರು. ಈ ಪ್ರಕರಣದಲ್ಲಿ ನಿನ್ನೆಯಷ್ಟೇ ಜೈಲು ಪಾಲಾಗಿದ್ದಾರೆ. ಕಾರಾಗೃಹ ಅಧಿಕಾರಿಗಳು ತಿಮ್ಮರೋಡಿಗೆ 10444 ಖೈದಿ ನಂಬರ್ ನೀಡಿದ್ದಾರೆ. ನಾಳೆ ಜಾಮೀನು ಅರ್ಜಿ ವಿಚಾರಣೆ ನಡೆಯಲಿದ್ದು ಬೇಲ್ ಭವಿಷ್ಯ ಹೊರಬೀಳಲಿದೆ. ಮತ್ತೊಂದು ಕಡೆ ಮಹೇಶ್ ಶೆಟ್ಟಿಯ ಬಂಧನವನ್ನ DCM DK ಶಿವಕುಮಾರ್ ಸಮರ್ಥಿಸಿಕೊಂಡಿದ್ದಾರೆ. RSS ನಮ್ಮ ಇವರು ನ್ಯಾಷನಲ್ ಜನರಲ್ ಸೆಕ್ರೆಟರಿ BL ಸಂತೋಷ್ ಅವ್ರ ಬಗ್ಗೆ ಅವೇಳ್ಕರ್ ಮಾತಾಡಿದ್ರು. ನಾವು ತೀರ್ಮಾನ ಮಾಡಿದ್ದೀವಿ, ಒಳಿಕ್ ಹಾಕ್ಬೇಕು, ಕಾನೂನು ಪ್ರಕಾರ ಕೈಗೊಳ್ಬೇಕು, ಆ ಥರ ಎಲ್ಲ ಹಂಗೆಲ್ಲ ಮಾತಾಡ್ಬಾರ್ದು. ಯಾರೇ ಆಗಲಿ ಲೀಡ್ರು. ಏನ್ ದಾಖಲೆ ಇದೆ ಅವನ ಹತ್ರ? ಕರ್ತವ್ಯಕ್ಕೆ ಅಡ್ಡಿ ಆರೋಪ, ಗಿರೀಶ್ ಮಠಣ್ಣನವರ ವಿರುದ್ಧ FIR. ಬಿಜೆಪಿ ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿ BL ಸಂತೋಷ್ ಬಗ್ಗೆ ಅವಹೇಳನ ಮಾಡಿದ ಆರೋಪದ ಅಡಿಯಲ್ಲಿ ಮಹೇಶ್ ಶೆಟ್ಟಿ ತಿಮ್ಮರೋಡಿಯನ್ನ ಪೊಲೀಸರು ಬಂಧಿಸಿದ್ರು. ಬಂಧನದ ವೇಳೆ ಪೊಲೀಸರ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ ಆರೋಪದ ಅಡಿಯಲ್ಲಿ ಗಿರೀಶ್ ಮಠಣ್ಣನವರು ಸೇರಿದಂತೆ 3 ವಿರುದ್ಧ FIR ದಾಖಲಾಗಿದೆ. ಹೀಗಾಗಿ ಪೊಲೀಸರೇ ಬಂಧಿಸಲಿ ಅಂತ ಗಿರೀಶ್ ಮಠಣ್ಣನವರ್ ಬೆಳ್ತಂಗಡಿ ಠಾಣೆಗೆ ಬಂದಿದ್ರು. ಆದರೆ ವಿಚಾರಣೆ ನಡೆಸದೆ ಪೊಲೀಸರು ವಾಪಸ್ ಕಳುಹಿಸಿದ್ದಾರೆ. ಮಾಡ್ಲಿ ಸರ್, ಮಾಡ್ಲಿ, ಅರೆಸ್ಟಿಗೆ ನೋಡಿ ಸರ್. ಹೋರಾಟಗಾರರು ಇವತ್ತಿಗೂ ಕೂಡ ಭಯ, ಯಾವುದು ಭಯ? ವಿ ಕ್ವಶನ್ ದ ಥ್ರೆಟ್ ಇಟ್ ಸೆಲ್ಫ್. ಹೆದರ್ಸ್ತಾರ? ಅರೆಸ್ಟ್ ಮಾಡಕ್ಕೆ ಹೆದರ್ಸ್ತಾರ? ಆಯ್ತು, ಅದಕ್ಕೆ ಬಂದಿದ್ದೀವಿ, ಓಡ್ ಹೋಗ್ತಾ ಇಲ್ವಲ್ಲ. ಇನ್ನು ಯೂಟ್ಯೂಬರ್ ಸಮೀರ್ MDಗೆ ನಿನ್ನೆ ಏನೋ ನಿರೀಕ್ಷಣಾ ಜಾಮೀನು ಸಿಕ್ಕಿದೆ. ಆದರೆ ಕೋರ್ಟ್ ಅನೇಕ ಷರತ್ತುಗಳನ್ನ ಯೂಟ್ಯೂಬರ್ಗೆ ವಿಧಿಸಿದೆ. 75,000 ವೈಯಕ್ತಿಕ ಬಾಂಡ್ ನೀಡಬೇಕು, ಮತ್ತೆ ಇದೇ ರೀತಿಯ ಅಪರಾಧ ಮಾಡಬಾರದು, ಯೂಟ್ಯೂಬರ್ ಸಮೀರ್ ತಪ್ಪಿಸಿಕೊಳ್ಳಬಾರದು, ಬೆದರಿಕೆ, ಪ್ರಚೋದನೆ ಮತ್ತು ಸಾಕ್ಷಿ ತಿರುಚಬಾರದು, ಪ್ರಕರಣಕ್ಕೆ ಸಂಬಂಧಿಸಿದ ಸಾಕ್ಷ್ಯ ನಾಶ ಮಾಡಬಾರದು, ಅಗತ್ಯ ಬಿದ್ದಾಗ ವಿಚಾರಣೆಗೆ ಹಾಜರಾಗಬೇಕು, ತನಿಖಾಧಿಕಾರಿ ಮತ್ತು ನಿಗದಿತ ಸಂದರ್ಭದಲ್ಲಿ ಕೋರ್ಟ್ಗೆ ಹಾಜರಾಗಬೇಕು ಅಂತ ಷರತ್ತು ವಿಧಿಸಿದೆ. ಕೇಸ್ ವಾಪಸ್ ಪಡೆದುಕೊಳ್ತಾರಾ ಸುಜಾತಾ ಭಟ್? ನನ್ನ ಮಗಳು ಅನನ್ಯ ಭಟ್ ನಾಪತ್ತೆಯಾಗಿದ್ದಾಳೆ, ನನ್ನ ಮಗಳನ್ನ ಹುಡುಕಿ ಕೊಡಿ, ನನ್ನ ಮಗಳ ಅಸ್ಥಿ ಕೊಡಿ ಅಂತ ಹೋರಾಟ ಮಾಡ್ತಾ ಇದ್ದ ಸುಜಾತಾ ಭಟ್ಗೂ SIT ನೋಟಿಸ್ ಜಾರಿ ಮಾಡಿದೆ. ಪ್ರಕರಣದ ವಿಚಾರಣೆ ಕೈಗೆತ್ತಿಕೊಂಡಿರುವ SIT ವಿವರ ನೀಡುವಂತೆ ಹೇಳಿದೆ. ಈ ಮಧ್ಯೆ ಸುಜಾತಾ ಭಟ್ ಕೇಸ್ ವಾಪಸ್ ಪಡೆದುಕೊಳ್ತಾರೆ ಅಂತ ಹೇಳಲಾಗ್ತಾ ಇದೆ. ಕೇಸ್ ಹಿಂಪಡೆಯುವ ಬಗ್ಗೆ SITಗೆ ಹೇಳದೆ ಸುಜಾತಾ ಈ ಬಗ್ಗೆ ನಿರ್ಧಾರ ಮಾಡ್ತಿದ್ದಾರೆ ಎನ್ನಲಾಗ್ತಾ ಇದೆ. ಅನನ್ಯ ಭಟ್ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿರುವ SIT ಪ್ರಕರಣದ ಪೂರ್ವಾಪರ ಕೆದಕೋದಕ್ಕೆ ಮುಂದಾಗಿದೆ. ಅನನ್ಯ ಭಟ್ ಅಸ್ತಿತ್ವದ ಬಗ್ಗೆ ಮಾಹಿತಿ ಸಂಗ್ರಹಿಸಿರುವ SIT ಪ್ರಕರಣವೇ ಸುಳ್ಳು ಎಂಬ ಬಗ್ಗೆ ಅನೇಕ ಮಾಹಿತಿಗಳನ್ನ ಪಡೆದುಕೊಂಡಿದೆ. ಈ ಮಾಹಿತಿ ಆಧಾರದಲ್ಲಿ ಸುಜಾತಾ ಭಟ್ ವಿಚಾರಣೆ ನಡೆಸುವ ಸಾಧ್ಯತೆ ಇದ್ದು ಅನನ್ಯ ಅಸ್ತಿತ್ವದ ಬಗ್ಗೆ ಇದ್ದ ದಾಖಲೆ ಸಲ್ಲಿಸುವುದಕ್ಕೆ ಸುಜಾತಾ ಭಟ್ಗೆ ಸೂಚಿಸಿದೆ. ಒಂದ್ ವೇಳೆ ಸುಳ್ಳು ದೂರು ಅಂತ ಸಾಬೀತಾದ್ರೆ ಸುಜಾತಾ ಭಟ್ ವಿರುದ್ಧವೂ ಕ್ರಮವಾಗುವ ಸಾಧ್ಯತೆ ಇದೆ. ಇಷ್ಟು ಮಾತ್ರವಲ್ಲ, ಹೋರಾಟಗಾರರಿಗೂ ಸುಜಾತಾ ಭಟ್ ಸುಳ್ಳು ಹೇಳಿ ಯಾಮಾರಿಸಿದ್ರ ಎಂಬ ಗುಮಾನಿ ಎದ್ದಿದೆ. ಕೆಲ ದಿನಗಳ ಕಾಲ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಮನೆಯಲ್ಲಿನೇ ಸುಜಾತಾ ತಂಗಿದ್ದರು. ಆಗ ಹೋರಾಟಗಾರರು ಮಗಳು ಇದ್ದಳು ಎಂಬ ಬಗ್ಗೆ ದಾಖಲೆ ತೆಗೆಯೋದಕ್ಕೆ ಮುಂದಾಗಿದ್ರು. ಆದರೆ ದಾಖಲೆ ತೆಗೆಯೋದಕ್ಕೆ ಸುಜಾತಾ ಹಿಂದೇಟು ಹಾಕ್ತಾ ಇದ್ದಂತೆ ತಿಮ್ಮರೋಡಿ ಮನೆಯಿಂದ ಗೇಟ್ ಪಾಸ್ ಕೊಡಲಾಗಿತ್ತು ಎನ್ನಲಾಗಿದೆ.
ಅದು ನಮಗೇ ಮುಳ್ಳಾಗಿದೆ ಇವಾಗ. ಆವಾಗ ನಾವು ಯಾರಿಗೆ ಹೆಲ್ಪ್ ಮಾಡಲಿಕ್ಕೆ ಆಗುತ್ತಾ? ಈಗ ಸ್ಟಾರ್ಟಿಂಗ್ ಹೇಳುವಾಗ ಮನೆಯೆಲ್ಲ ಅಲ್ಲಿ ಅವರ ಯಾರೋ ಬಂದು ಎಲ್ಲ ಬೆಂಕಿ ಹಾಕಿದ್ರು, ಅದಕ್ಕೆ ಯಾವುದು ಮನೆ ಇರಲಿಲ್ಲ ಅಂತೇಳಿ ಎಲ್ಲ ಸರಿ ನಾವು ನಂಬಿಕೆ ಹೌದು ಆಗಿರ್ಬೋದು, ಅವರ ಜಾಗ ಏನೋ ಹೋಗಿದೆ ಅದು ಆಗಿರ್ಬೋದು, ನಾವು ನಂಬಿದೆ ಸರ್. ಏನಿದ್ರು SIT ತನಿಖೆ ಮಾಡಬೇಕಲ್ಲ ಸರ್, ಅದಕ್ಕೆ ತಾನೇ ಕೊಟ್ಟಿರೋದು. ಇದೆಲ್ಲದರ ನಡುವೆ ಬೆಳ್ತಂಗಡಿ SIT ಕಚೇರಿಯಲ್ಲಿ ಮಾಸ್ಕ್ ಮ್ಯಾನ್ ವಿಚಾರಣೆ ನಡೆಸಲಾಗಿದೆ. ಉತ್ಖನನ ನಡೆಸಿರುವ 17 ಪಾಯಿಂಟ್ಗಳ ಬಗ್ಗೆ ಮತ್ತಷ್ಟು ಮಾಹಿತಿ ಸಂಗ್ರಹಿಸಲಾಗಿದೆ. ಆದರೆ ಮಾಸ್ಕ್ ಮ್ಯಾನ್ ಇನ್ನೂ ತಾನು ಹೂತಿಟ್ಟ ಜಾಗಗಳ ಬಗ್ಗೆ ಮತ್ತೆ ಆತ್ಮವಿಶ್ವಾಸ ತೋರಿಸ್ತಾ ಇದ್ದಾನೆ. ಹೀಗಾಗಿ ಮೂಳೆಗಳು ಕರಗಿರುವ ಸಾಧ್ಯತೆ ಬಗ್ಗೆ SIT ಚರ್ಚೆ ನಡೆಸಿದೆ. ಪೃಥ್ವಿರಾಜ್ ಜೊತೆ ಅಶೋಕ್, TV9 ದಕ್ಷಿಣ ಕನ್ನಡ.